ನುಗ್ಗೆಕಾಯಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ನನಗಂತೂ ತುಂಬಾ ಇಷ್ಟ ನುಗ್ಗೆಕಾಯಿ ಅಂದರೆ. ಸೊ ನುಗ್ಗೆಕಾಯಿ ಇಷ್ಟಪಡದೇ ಇರೋರು ಯಾರೂ ಇಲ್ಲ. ಹಾಗೆ ನುಗ್ಗೆಕಾಯಿಯಿಂದ ನಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ, ನುಗ್ಗೆ ಸೊಪ್ಪಿಂದ ನಮಗೆಲ್ಲ ಎಷ್ಟು ಬೆನಿಫಿಟ್ಸ್ ಇದೆ, ಸೊ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅನ್ನೋದು ಆಲ್ಮೋಸ್ಟ್ ಎಲ್ಲ ಜನಕ್ಕೂ ಗೊತ್ತಿರುತ್ತೆ. ಸೊ ನಮಗೆ ಏನು ಸಾಂಬಾರು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸಡನ್ನಾಗಿ ನಮ್ಗೆ ಸಿಗೋದು ಒಂದೇ ಒಂದು ಕಾಯಿ, ನುಗ್ಗೆಕಾಯಿ. ಸೊ ಬೇಗನೆ ಆಗುತ್ತೆ ಸಾಂಬಾರು, ಜಾಸ್ತಿ ಹೊತ್ತು ಬೇಯಿಸೋಷ್ಟಿರಲ್ಲ ಅಂತ ಹೇಳಿ ನಾವು ಯೋಚನೆ ಮಾಡಿ ನುಗ್ಗೆಕಾಯಿ ಸಾಂಬಾರು ಮಾಡ್ತೀವಿ. ನುಗ್ಗೆ ಸೊಪ್ಪು ಅಂತನೂ ಆರೋಗ್ಯಕ್ಕೆ, ಕಣ್ಣಿಗೆ ತುಂಬ ಒಳ್ಳೆಯದು ಅಂತ ಮಾಡ್ತೀವಿ. ಹಾಗೆಯೇ ಈ 4 ಸಮಸ್ಯೆ ಇರೋರು ಏನಾದರೂ ಅಪ್ಪಿತಪ್ಪಿ ನುಗ್ಗೆಕಾಯಿ ಸೇವಿಸ್ಬಿಟ್ರೆ ಜೀವಕ್ಕೆ ಡೇಂಜರ್, ಹಾಗೆಯೇ ಜೀವ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದ್ರ ಬಗ್ಗೆ ಇವತ್ತು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಾನು ಡೈಲಿ ವ್ಲಾಗ್ಸ್ ಜೊತೆ ಬರ್ತಾ ಇದ್ದೀನಿ. ಡೇ 1 ಡೇ 54 ವ್ಲಾಗ್ವರೆಗೂ ಆಗಿದೆ ನಂದು. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ದಿನ ವೀಡಿಯೋಸ್ನ ನೋಡಿ ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಡೈಲಿ ರೊಟೀನ್ ಒಂದೇ ಆಗಿರೋದ್ರಿಂದ ನಾನು ತೊಗೊಂಬರ್ತಾರೋ ಒಂದೊಂದು ಟಾಪಿಕ್ ಕೂಡ ಡಿಫ್ರೆಂಟಾಗೇ ಇರುತ್ತೆ. ಸೊ ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸೊ ಬೇಸಿಗೆಯ ಮಾರ್ಕೆಟಲ್ಲಿ ಹಲವು ಬಗೆಯ ತರಕಾರಿಗಳು ಇರುತ್ತವೆ. ಇವುಗಳಲ್ಲಿ ಹಲವು ಬಗೆಯ ಪೋಷಕಾಂಶಗಳು ಸಮೃದ್ಧವಾಗಿರುತ್ತವೆ. ಜನರು ಇವುಗಳಲ್ಲಿ ಹೆಚ್ಚಾಗಿ ಸೇವಿಸುವುದು ತರಕಾರಿ ಸೇವನೆಯಿಂದ ನಾವು ಹಲವಾರು ಆರೋಗ್ಯಕರ ಪ್ರಯೋಜನಗಳನ್ನು ಪಡೆಯಬಹುದು. ಬೇಸಿಗೆಯಲ್ಲಿ ಹೇರಳವಾಗಿ ಲಭ್ಯವಿರುವ ತರಕಾರಿ ಅಂದರೆ ಅದು ನುಗ್ಗೆಕಾಯಿ. ನುಗ್ಗೆಕಾಯಿನ ಪ್ರೋಟೀನ ಉಗ್ರಾಣವೆಂದು ಕರೆಯಲಾಗುತ್ತದೆ. ಆದರೆ ಸೇವನೆಯ ಹಲವು ರೀತಿಯ ಕಾಯಿಲೆಗಳಲ್ಲಿ ಪ್ರಯೋಜನಕಾರಿಯಾಗಿದೆ. ಆದರೆ ಕೆಲವರಿಗೆ ಇದರ ಸೇವನೆಯ ಹಾನಿಕಾರಕ. ಯಾವ ಸಮಸ್ಯೆ ಇರುವವರು ನುಗ್ಗೆಕಾಯಿ ಸೇವಿಸಬಾರದು? ಈ 4 ಜನರು ಅಪ್ಪಿತಪ್ಪಿ ನುಗ್ಗೆಕಾಯಿ ತಿನ್ನಬಾರದು. ಪ್ರತಿಯೊಂದು ಹಣ್ಣು ಮತ್ತು ತರಕಾರಿಗಳಲ್ಲಿ ಗುಣಗಳಿರುತ್ತವೆ, ಕೆಲವು ಅನಾನುಕೂಲಗಳು ಕೂಡ ಇರುತ್ತವೆ. ಅದೇ ರೀತಿ ನುಗ್ಗೆಕಾಯಿ ಕೂಡ ಕೆಲವು ನ್ಯೂನ್ಯತೆಗಳನ್ನು ಹೊಂದಿದೆ. ಇದರಿಂದ ಕೆಲವು ಕಾಯಿಲೆಗಳು ಇದನ್ನು ಸೇವಿಸುವುದು ನಮಗೆ ಹಾನಿಕಾರಕ. ಗರ್ಭಿಣಿಯರು ಯಾಕೆ ಸೇವಿಸಬಾರ್ದು ಅಂದರೆ, ಒಂದು ಇದು ಜಾಸ್ತಿ ಈಟ್ ಐಟಮು, ಮತ್ತು ಇದರಿಂದ ಬ್ಲೀಡಿಂಗ್ ಜಾಸ್ತಿ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ವಾಸ್ತವವಾಗಿ ಇದು ಉಷ್ಣಗುಣ ಹೊಂದಿರುತ್ತದೆ. ಆದ್ದರಿಂದ ಇದನ್ನು ಅತಿಯಾಗಿ ಸೇವಿಸುವುದು ಹಾನಿಕಾರಕ. ಹೆಚ್ಚಿನ ರಕ್ತಸ್ರಾವ ಸಮಸ್ಯೆ ಇರುವ ಮಹಿಳೆಯರು ಇದನ್ನು ಸೇವಿಸಬಾರದು. ಸೊ ಹೆಚ್ಚಾಗಿ ಏನಾದ್ರೂ ಬ್ಲೀಡಿಂಗ್ ಹೋಗ್ತಾ ಇದೆ, ಹೊಟ್ಟೆ ನೋವು ಬರ್ತಾ ಇದೆ ಅಂದರೆ ಗರ್ಭಿಣಿಯವರು ಇದನ್ನು ಸೇವಿಸಬಾರ್ದು. ಕಡಿಮೆ ರಕ್ತದೊತ್ತಡ ಅಂದರೆ ನುಗ್ಗೆಕಾಯಿ ತಿನ್ನೋದು ತಪ್ಪಿಸಬೇಕು. ವಾಸ್ತವವಾಗಿ ಇದರ ಸೇವನೆ ಅಧಿಕ ರಕ್ತದೊತ್ತಡದಲ್ಲಿ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಇದು ಅಧಿಕ ರಕ್ತದೊತ್ತಡವನ್ನು ತ್ವರಿತವಾಗಿ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಂದರೆ ಲೋ BP ಇರೋರು ಇದನ್ನು ತಿನ್ನಬಾರ್ದು. ಹೈ BP ಇರೋರಿಗಾದರೆ ಇದು BP ಲೋ ಮಾಡುತ್ತೆ ಅಂತ ಹೇಳ್ತಾರೆ. ಗ್ಯಾಸ್ಟ್ರಿಕ್ ಮತ್ತು ಹುಣ್ಣು, ಗ್ಯಾಸ್ ಮತ್ತು ಅಲ್ಸರ್ನಂತಹ ಸಮಸ್ಯೆಗಳಿರುವ ಜನರು ಕೂಡ ನುಗ್ಗೆಕಾಯಿ ಸೇವಿಸಬಾರದು. ಸ್ತನಪಾನ, ಮಗುವಿಗೆ ಜನ್ಮ ನೀಡಿದ ನಂತರ ತಾಯಿಯರು ನುಗ್ಗೆಕಾಯಿ ಸೇವಿಸುವುದನ್ನು ತಪ್ಪಿಸಬೇಕು. ಯಾವುದೇ ಒಬ್ಬ ಮಹಿಳೆ ಎದೆ ಹಾಲುಣಿಸುತ್ತಿದ್ದರೆ ಯಾವುದೇ ಕಾರಣಕ್ಕೂ ನುಗ್ಗೆಕಾಯಿ ಸೇವಿಸಬಾರದು. ಸೊ ನಾನಿಷ್ಟು ಹೇಳಿದ್ದು ಕೂಡ ಏನಪ್ಪ ಅಂದರೆ, ಒಂದು ಗರ್ಭಿಣಿಯರು ತಿಂದರೆ ಗರ್ಭಿಣಿಯರ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ, ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ, ಮತ್ತು ಮಗುಗೆ ಎಫೆಕ್ಟ್ ಆಗುವಂಥ ಒಂದೊಂದು ಚಾನ್ಸಸ್ ಇರುತ್ತೆ. ಆ್ಯಂಡ್ ಗ್ಯಾಸ್ಟ್ರಿಕ್ ಮತ್ತು ಹುಣ್ಣಿರೋರಿಗೆ ಅದು ಗ್ಯಾಸ್ ಎಲ್ಲ ಫಾರ್ಮ್ ಆಗಿ ಅದು ಕೂಡ ಎಫೆಕ್ಟ್ ಹೊಡೆಯುತ್ತೆ. ಮಕ್ಕಳಿಗೆ ಹಾಲು ಕುಡಿಸೋವಂಥ ತಾಯಿರು ಹೆವಿ ಈಟ್ ಐಟಮ್ ಅದು, ಮತ್ತು ಮಕ್ಕಳಿಗೆ ಕೂಡ ಎಫೆಕ್ಟ್ ಹೊಡೆಯುತ್ತೆ. ಸೊ ಮತ್ತು ಬ್ಲಡ್ ಪ್ರೆಷರ್ ಇರೋರು ಅಂದರೆ BP ಲೋ ಇರೋರು, ಕಡಿಮೆ BP ಇರೋರು ಇದನ್ನು ತಿಂದರೆ ಒಂದು 50 ಇರೋದು ಬಂದು 0 ಬರೋ ಚಾನ್ಸಸ್ ಕೂಡ ಇರುತ್ತೆ. ಅವರು ಕೂಡ ಇದನ್ನು ಕಡಿಮೆ ತಿನ್ನಬೇಕು. ಸೊ ಹೈ BP ಇರೋರು ತಿಂದರೆ, ಇದು ಹೈ 200 ಇದೆ ಅಂದರೆ ಇದು ತಿಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ನುಗ್ಗೆಕಾಯಿ ಎಷ್ಟು ಪ್ರಯೋಜನಕಾರಿನೋ ಅಷ್ಟು ಹಾನಿಕಾರಕ ಕೂಡ. ಸೊ ಇದನ್ನು ಸೇವಿಸೋದು ತಪ್ಪಿಸ್ಬೇಕು. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಂಗೆ ಏನೂ ಆಗೋದಿಲ್ಲ, ನಾನು ತಿಂದರೆ ಏನೂ ಆಗೋದಿಲ್ಲ, ನಂಗೆ ನುಗ್ಗೆಕಾಯಿ ಅಂದರೆ ತುಂಬ ಇಷ್ಟ ಅಂತ ಹೇಳಿ ತಿಂತಾರಲ್ಲ, ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಪ್ರೆಗ್ನೆನ್ಸ್ ಇದ್ದಾರೆ ಅಂದರೆ, ಈಗ ಏನು ಮಾಡ್ತಾರೆ, ಕ್ಯಾಲರೀಸ್ ಜಾಸ್ತಿ ಇದೆ,
ಏನೂ ಆಗೋದಿಲ್ಲ, ನುಗ್ಗೆಕಾಯಿ ಒನ್ ಟೈಮ್ ತಿಂದ್ಬಿಡು ಅಂತ ಹೇಳಿ ಕೊಡ್ತಾರೆ. ಬಟ್ ಅದರ ಎಫೆಕ್ಟ್ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹೆಚ್ಚಿನ ಜನಕ್ಕೆ ವಿಡಿಯೋನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇದೇ ಥರ ಡೈಲಿ ವ್ಲಾಗ್ಸ್ ಜೊತೆ ಡೈಲಿ ವೀಡಿಯೋಸ್ ಜೊತೆ ನಾನು ಬರ್ತಾನೆ ಇರ್ತೀನಿ. ನಿಮಗೆ ಸಪೋರ್ಟ್ ಆಗೋವಂಥ, ನಿಮಗೆ ವಿಡಿಯೋದಿಂದ ಏನಾದರೂ ಒಂದು ಒಳ್ಳೆ ವಿಷಯನ ನಾನು ತೊಗೊಂಡು ಬರ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಹೀಗೆ ಡೈಲಿ ವ್ಲಾಗ್ಸ್ ಜೊತೆ ವೀಡಿಯೋಸ್ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬಾಯ್.